ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ರೀಲ್ ಮಾಡ್ತಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದೀನಿ ನನ್ನ ಹೆಸರಲ್ಲಿ ಕ್ರಿಯೇಟ್ ಆಗಿರುವಂತ ಫೇಕ್ ಟೆಲಿಗ್ರಾಮ್ ID ಬಗ್ಗೆ. ಎಸ್, ಈಗ ನಾನು ಆಲ್ರೆಡಿ ಅದರಲ್ಲಿ ನಾನು ವಿಡಿಯೋಸ್ ಮಾಡಿ ಕೂಡ ಹಾಕಿದ್ದೀನಿ. ಸುಮಾರಷ್ಟು ಜನ ನೋಡಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಮತ್ತೆ ಹೋಗಿ ಆ ಫೇಕ್ ಟೆಲಿಗ್ರಾಮ್ IDಗೆ ದುಡ್ಡಾಕಿ ದುಡ್ಡನ್ನ ಕಳ್ಕೋತಾ ಇದ್ದೀರಾ. ದಯವಿಟ್ಟು ಆ ತರ ಮಾಡೋದಕ್ಕೆ ಹೋಗ್ಬೇಡಿ. ನಂದು ಇರೋದು ಒಂದೇ ಟೆಲಿಗ್ರಾಮ್ ID, ನಾಗರತ್ನ 19. ಸೊ ಇಲ್ಲಿ ಏನ್ ನಾನು ಮೆನ್ಷನ್ ಮಾಡಿದೀನಿ ಇದೇ ನನ್ನ ಒರಿಜಿನಲ್ ಟೆಲಿಗ್ರಾಮ್ ID. ಓಕೆನಾ? ಸೊ ಇನ್ನೊಂದು ಬಂದು ಯಾರೋ ಪುಣ್ಯಾತ್ಮ ಕ್ರಿಯೇಟ್ ಮಾಡಿರುವಂತದ್ದು ನಾಗರತ್ನ J ಅಥವಾ ನಾಗರತ್ನ 191 ಅಂತ ಇರುತ್ತೆ. ಸೊ ಅದು ಬಂದು ಫೇಕ್ ಟೆಲಿಗ್ರಾಮ್ ID. ಸೊ ಆಲ್ಮೋಸ್ಟ್ ನೀವು ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡೋದಕ್ಕೆ ಹೋದಾಗ 2 ಐಡಿಗಳು ಬರುತ್ತೆ. ಸೊ ಅದರಲ್ಲಿ ನೀವು ನಂದು ಯಾವುದು ಅಂತ ತಿಳ್ಕೊಂಡು ಮೆಸೇಜ್ ಮಾಡೋದು ಒಳ್ಳೇದು. ಇಲ್ಲ ಅಂದ್ರೆ ಅವನು ಏನೇನೋ ಹೇಳಿ ಅಮೌಂಟ್ ಹಾಕಿಸ್ಕೊಂಡು ನಿಮ್ಮ ಐಡಿನ ಬ್ಲಾಕ್ ಮಾಡ್ತಾನೆ. ದಯವಿಟ್ಟು ಆ ತರ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ನಿಮಗೆ ನನ್ನ ಟೆಲಿಗ್ರಾಮ್ ಐಡಿಗೆ ಮೆಸೇಜ್ ಮಾಡ್ಬೇಕು ಅನ್ನೋ ಹಾಗಿದ್ರೆ ಸರಿಯಾದ ಟೆಲಿಗ್ರಾಮ್ ID ಅಂದ್ರೆ ನನ್ನ ಟೆಲಿಗ್ರಾಮ್ ಐಡಿನ ಸರ್ಚ್ ಮಾಡಿ ಮೆಸೇಜ್ ಮಾಡೋದು ಒಳ್ಳೇದು. ಸೊ ಈಗ ಆಲ್ರೆಡಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಂದು ಟೆಲಿಗ್ರಾಮ್ ID ಬಂದು ನಾಗರತ್ನ 19 ಅಥವಾ ನಾಗರತ್ನ 19 ಅಂತ ನಂದು ಒರಿಜಿನಲ್ ಟೆಲಿಗ್ರಾಮ್ ID ಬರುತ್ತೆ. ಫೇಕ್ ID ಬಂದು ನಾಗರತ್ನ J ಅಥವಾ ನಾಗರತ್ನ 191 ಅಂತ ಬರುತ್ತೆ. ಸೊ ನನ್ನದು ಒಂದೇ ಟೆಲಿಗ್ರಾಮ್ ID ಇರೋದು. ನೀವು ಸಪೋಸ್ ಮೆಸೇಜ್ ಮಾಡಬೇಕು ಅಂದ್ರೆ ದಯವಿಟ್ಟು ವಾಯ್ಸ್ ಕನ್ಫರ್ಮೇಶನ್ ಕೇಳ್ಬಿಟ್ಟು ಮೆಸೇಜ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.